ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಈ ಹೊಸ ವರ್ಷ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಒಂದು ಕಡೆಯಲ್ಲಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಬಳಕೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಶೋಧ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಉತ್ತರ ವಿಭಾಗದ ಡಿಸಿಪಿ BS ನೇಮಗೌಡ. ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಯುಕ್ತರ ಆದೇಶದಂತೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮಾದಕ ವಸ್ತುಗಳ ಸಾಗಾಟದ ಬಗ್ಗೆಯೂ ಕೂಡ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷ ಅಂತಂದ್ರೆ ಪಾರ್ಟಿ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಆದರೆ ಬೆಂಗಳೂರಲ್ಲಿ ಅಹಿತಕರ ಘಟನೆಗಳು ಇದೇ ಮೊದಲೇಂದೇನಲ್ಲ, ಆ ಥರ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ಕ್ರಮ ಏನು, ಈ ಬಾರಿ ಯಾವ ರೀತಿ ಇರುತ್ತೆ ಕಟ್ಟುನಿಟ್ಟಿನ ಕ್ರಮಗಳು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಎಸ್, ಬಹುಮುಖ್ಯವಾಗಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಡ್ರಗ್ಸ್ ವಿಚಾರವಾಗಿ. ಈ ಹಿನ್ನೆಲೆಯಲ್ಲಿ ತಡರಾತ್ರಿಯವರೆಗೂ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಹಿಂದೆ ಇಷ್ಟು ವರ್ಷದಲ್ಲಿ 8 ತಿಂಗಳು ಒಂದು ಲೆಕ್ಕ ಆದರೆ ಇನ್ನು ಉಳಿದಂತಹ ತಿಂಗಳುಗಳೇನಿದೆ ಅಲ್ಲಿ ಡ್ರಗ್ಸ್ಗಳ ಸರಬರಾಜು ಮತ್ತು ಇಲ್ಲಿಗೆ ಬರುವಂಥದ್ದು ಅಂದರೆ ಬೆಂಗಳೂರಿಗೆ ಬರುವಂತಹದ್ದು ಹೆಚ್ಚಾಗುವಂತಹ ಕಾರಣದಿಂದಾಗಿ ಪರ್ಟಿಕ್ಯುಲರ್ ಆಗಿ ಮಂತ್ ಎಂಡಲ್ಲಿ ಅಂದರೆ ಹೊಸ ವರ್ಷ ಸಮೀಪ ಆದದ್ದೇ ಆ ಡ್ರಗ್ಸ್ನ ಹಾವಳಿ ಜಾಸ್ತಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನು ಅಂದರೆ ಶನಿವಾರ, ಭಾನುವಾರ ಮತ್ತು ಶುಕ್ರವಾರ ಈ 3 ದಿನಗಳ ಕಾಲ ನಿರಂತರವಾಗಿ ಚೆಕ್ಕಿಂಗ್ಗಳು ನಡೆಯುತ್ತೆ. ಹೀಗಾಗಿ ನಿನ್ನೆ DCP ಏನಿದ್ದಾರೆ ನೇಮಗೌಡ ನೇತೃತ್ವದಲ್ಲಿ ನಗರದ ವಿವಿಧೆಡೆ ಅಂದರೆ ಬಾರ್ಡರ್ಗಳು ಎಲ್ಲಿದೆ, ಎಂಟ್ರಿ ಬಾರ್ಡರ್ಗಳು ಎಲ್ಲಿದೆ ಅಲ್ಲೆಲ್ಲವೂ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಈ ಒಂದು ಚೆಕ್ಕಿಂಗ್ ಏನಿದೆ ಇದು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಈ ಹೊಸ ವರ್ಷ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಒಂದು ಕಡೆಯಲ್ಲಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಬಳಕೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಶೋಧ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಉತ್ತರ ವಿಭಾಗದ DCP BS ನೇಮಗೌಡ. ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಯುಕ್ತರ ಆದೇಶದಂತೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮಾದಕ ವಸ್ತುಗಳ ಸಾಗಾಟದ ಬಗ್ಗೆಯೂ ಕೂಡ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷ ಅಂತಂದ್ರೆ ಪಾರ್ಟಿ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಆದರೆ ಬೆಂಗಳೂರಲ್ಲಿ ಅಹಿತಕರ ಘಟನೆಗಳು ಇದೇ ಮೊದಲೇಂದೇನಲ್ಲ, ಆ ಥರ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ಕ್ರಮ ಏನು, ಈ ಬಾರಿ ಯಾವ ರೀತಿ ಇರುತ್ತೆ ಕಟ್ಟುನಿಟ್ಟಿನ ಕ್ರಮಗಳು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಎಸ್, ಬಹುಮುಖ್ಯವಾಗಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಡ್ರಗ್ಸ್ ವಿಚಾರವಾಗಿ. ಈ ಹಿನ್ನೆಲೆಯಲ್ಲಿ ತಡರಾತ್ರಿಯವರೆಗೂ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಹಿಂದೆ ಇಷ್ಟು ವರ್ಷದಲ್ಲಿ 8 ತಿಂಗಳು ಒಂದು ಲೆಕ್ಕ ಆದರೆ ಇನ್ನು ಉಳಿದಂತಹ ತಿಂಗಳುಗಳೇನಿದೆ ಅಲ್ಲಿ ಡ್ರಗ್ಸ್ಗಳ ಸರಬರಾಜು ಮತ್ತು ಇಲ್ಲಿಗೆ ಬರುವಂಥದ್ದು ಅಂದರೆ ಬೆಂಗಳೂರಿಗೆ ಬರುವಂತಹದ್ದು ಹೆಚ್ಚಾಗುವಂತಹ ಕಾರಣದಿಂದಾಗಿ ಪರ್ಟಿಕ್ಯುಲರ್ ಆಗಿ ಮಂತ್ ಎಂಡಲ್ಲಿ ಅಂದರೆ ಹೊಸ ವರ್ಷ ಸಮೀಪ ಆದದ್ದೇ ಆ ಡ್ರಗ್ಸ್ನ ಹಾವಳಿ ಜಾಸ್ತಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನು ಅಂದರೆ ಶನಿವಾರ, ಭಾನುವಾರ ಮತ್ತು ಶುಕ್ರವಾರ ಈ 3 ದಿನಗಳ ಕಾಲ ನಿರಂತರವಾಗಿ ಚೆಕ್ಕಿಂಗ್ಗಳು ನಡೆಯುತ್ತೆ. ಹೀಗಾಗಿ ನಿನ್ನೆ DCP ಏನಿದ್ದಾರೆ ನೇಮಗೌಡ ನೇತೃತ್ವದಲ್ಲಿ ನಗರದ ವಿವಿಧೆಡೆ ಅಂದರೆ ಬಾರ್ಡರ್ಗಳು ಎಲ್ಲಿದೆ, ಎಂಟ್ರಿ ಬಾರ್ಡರ್ಗಳು ಎಲ್ಲಿದೆ ಅಲ್ಲೆಲ್ಲವೂ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಈ ಒಂದು ಚೆಕ್ಕಿಂಗ್ ಏನಿದೆ ಇದು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನೇನು ಹೊಸ ವರ್ಷ
ವರ್ಷ ಬಂದೇ ಬಿಡ್ತು. ಈ ಹೊಸ ವರ್ಷ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಒಂದು ಕಡೆಯಲ್ಲಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಬಳಕೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಶೋಧ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಉತ್ತರ ವಿಭಾಗದ ಡಿಸಿಪಿ BS ನೇಮಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಯುಕ್ತರ ಆದೇಶದಂತೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮಾದಕ ವಸ್ತುಗಳ ಸಾಗಾಟದ ಬಗ್ಗೆಯೂ ಕೂಡ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷ ಅಂತಂದ್ರೆ ಪಾರ್ಟಿ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಆದರೆ ಬೆಂಗಳೂರಲ್ಲಿ ಅಹಿತಕರ ಘಟನೆಗಳು ಇದೇ ಮೊದಲಿಂದೇನಲ್ಲ, ಆ ಥರ ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ಕ್ರಮ ಏನು, ಈ ಬಾರಿ ಯಾವ ರೀತಿ ಇರುತ್ತೆ ಕಟ್ಟುನಿಟ್ಟಿನ ಕ್ರಮಗಳು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಎಸ್, ಬಹುಮುಖ್ಯವಾಗಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಡ್ರಗ್ಸ್ ವಿಚಾರವಾಗಿ. ಈ ಹಿನ್ನೆಲೆಯಲ್ಲಿ ತಡರಾತ್ರಿಯವರೆಗೂ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಹಿಂದೆ ಇಷ್ಟು ವರ್ಷದಲ್ಲಿ 8 ತಿಂಗಳು ಒಂದು ಲೆಕ್ಕ ಆದರೆ ಇನ್ನು ಉಳಿದಂತಹ ತಿಂಗಳುಗಳೇನಿದೆ ಅಲ್ಲಿ ಡ್ರಗ್ಸ್ಗಳ ಸರಬರಾಜು ಮತ್ತು ಇಲ್ಲಿಗೆ ಬರುವಂಥದ್ದು ಅಂದರೆ ಬೆಂಗಳೂರಿಗೆ ಬರುವಂತಹದ್ದು ಹೆಚ್ಚಾಗುವಂತಹ ಕಾರಣದಿಂದಾಗಿ ಪರ್ಟಿಕ್ಯುಲರ್ ಆಗಿ ಮಂತ್ ಎಂಡಲ್ಲಿ ಅಂದರೆ ಹೊಸ ವರ್ಷ ಸಮೀಪ ಆದದ್ದೇ ಆ ಡ್ರಗ್ಸ್ನ ಹಾವಳಿ ಜಾಸ್ತಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನು ಅಂದರೆ ಶನಿವಾರ, ಭಾನುವಾರ ಮತ್ತು ಶುಕ್ರವಾರ ಈ 3 ದಿನಗಳ ಕಾಲ ನಿರಂತರವಾಗಿ ಚೆಕ್ಕಿಂಗ್ಗಳು ನಡೆಯುತ್ತೆ. ಹೀಗಾಗಿ ನಿನ್ನೆ DCP ಏನಿದ್ದಾರೆ ನೇಮಗೌಡ ನೇತೃತ್ವದಲ್ಲಿ ನಗರದ ವಿವಿಧೆಡೆ ಅಂದರೆ ಬಾರ್ಡರ್ಗಳು ಎಲ್ಲಿದೆ, ಎಂಟ್ರಿ ಬಾರ್ಡರ್ಗಳು ಎಲ್ಲಿದೆ ಅಲ್ಲೆಲ್ಲವೂ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಈ ಒಂದು ಚೆಕ್ಕಿಂಗ್ ಏನಿದೆ ಇದು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಈ ಹೊಸ ವರ್ಷ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಒಂದು ಕಡೆಯಲ್ಲಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಬಳಕೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಶೋಧ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಉತ್ತರ ವಿಭಾಗದ DCP BS ನೇಮಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಯುಕ್ತರ ಆದೇಶದಂತೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮಾದಕ ವಸ್ತುಗಳ ಸಾಗಾಟದ ಬಗ್ಗೆಯೂ ಕೂಡ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷ ಅಂತಂದ್ರೆ ಪಾರ್ಟಿ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಆದರೆ ಬೆಂಗಳೂರಲ್ಲಿ ಅಹಿತಕರ ಘಟನೆಗಳು ಇದೇ ಮೊದಲಿಂದೇನಲ್ಲ, ಆ ಥರ ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ಕ್ರಮ ಏನು, ಈ ಬಾರಿ ಯಾವ ರೀತಿ ಇರುತ್ತೆ ಕಟ್ಟುನಿಟ್ಟಿನ ಕ್ರಮಗಳು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಎಸ್, ಬಹುಮುಖ್ಯವಾಗಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಡ್ರಗ್ಸ್ ವಿಚಾರವಾಗಿ. ಈ ಹಿನ್ನೆಲೆಯಲ್ಲಿ ತಡರಾತ್ರಿಯವರೆಗೂ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಹಿಂದೆ ಇಷ್ಟು ವರ್ಷದಲ್ಲಿ 8 ತಿಂಗಳು ಒಂದು ಲೆಕ್ಕ ಆದರೆ ಇನ್ನು ಉಳಿದಂತಹ ತಿಂಗಳುಗಳೇನಿದೆ ಅಲ್ಲಿ ಡ್ರಗ್ಸ್ಗಳ ಸರಬರಾಜು ಮತ್ತು ಇಲ್ಲಿಗೆ ಬರುವಂಥದ್ದು ಅಂದರೆ ಬೆಂಗಳೂರಿಗೆ ಬರುವಂತಹದ್ದು ಹೆಚ್ಚಾಗುವಂತಹ ಕಾರಣದಿಂದಾಗಿ ಪರ್ಟಿಕ್ಯುಲರ್ ಆಗಿ ಮಂತ್ ಎಂಡಲ್ಲಿ ಅಂದರೆ ಹೊಸ ವರ್ಷ ಸಮೀಪ ಆದದ್ದೇ ಆ ಡ್ರಗ್ಸ್ನ ಹಾವಳಿ ಜಾಸ್ತಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನು ಅಂದರೆ ಶನಿವಾರ, ಭಾನುವಾರ ಮತ್ತು ಶುಕ್ರವಾರ ಈ 3 ದಿನಗಳ ಕಾಲ ನಿರಂತರವಾಗಿ ಚೆಕ್ಕಿಂಗ್ಗಳು ನಡೆಯುತ್ತೆ. ಹೀಗಾಗಿ ನಿನ್ನೆ DCP ಏನಿದ್ದಾರೆ ನೇಮಗೌಡ ನೇತೃತ್ವದಲ್ಲಿ ನಗರದ ವಿವಿಧೆಡೆ ಅಂದರೆ ಬಾರ್ಡರ್ಗಳು ಎಲ್ಲಿದೆ, ಎಂಟ್ರಿ ಬಾರ್ಡರ್ಗಳು ಎಲ್ಲಿದೆ ಅಲ್ಲೆಲ್ಲವೂ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಈ ಒಂದು ಚೆಕ್ಕಿಂಗ್ ಏನಿದೆ ಇದು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.